ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತಂತೀರಿ, ಇವತ್ತು ಕಮಲಾ ಏಕಾದಶಿ ಅದ. ಅದಕ್ಕೆ ಎಲ್ರಿಗೂ ಏಕಾದಶಿಯ ಶುಭಾಶಯಗಳು. ಅದರ ಜೊತೆಗೆ ಏಕಾದಶಿ ಅದರೊಳಗೂ ವಿಶೇಷವಾಗಿ ಅಧಿಕ ಮಾಸದೊಳಗೆ ಬಂದದ. ನನಗೆ ಖರೇಂದ್ರ ಹೆಂಗಿತ್ರಿ, ಅಧಿಕ ಮಾಸನ್ಯಾಗ ಒಂದು ಏಕಾದಶಿಯರೇ ಎಲ್ಲ 33 ರಂಗೋಲಿಗಳನ್ನು ಹಾಕಿ 33 ತುಪ್ಪದ ಬತ್ತಿ ಹಚ್ಚಬೇಕು ಅಂತಿತ್ತು. ಒಂದು ಏಕಾದಶಿ ಅಂತೂ ಹೋಯ್ತು, ಆಗಲಿಲ್ಲ. ಈ ಏಕಾದಶಿಗರೆ ಮಾಡೋಣ ಅಂತ ಅಂದ್ಕೊಂಡೀನಿ. ಆಗ್ಯದ, ಖುಷಿ ಅನ್ನಿಸ್ತು. ಇವತ್ತು ಅದಕ್ಕೆ ಫುಲ್ ವಿಡಿಯೋ ಏನದ, ರಂಗೋಲಿ ವಿಡಿಯೋನೇ ಅದ ನೋಡ್ರಿ. ಏನೋ ಒಂದು ಆನಂದ. ಒಬ್ಬೊಬ್ರಿಗೆ ಅನ್ನಿಸ್ತಿರ್ಬೇಕು, ಏನು ಹಿಂಗೆ ಮನೆ ತುಂಬ ರಂಗೋಲಿ ತೆಗೆದ್ರೆ ಅಂಥೇಳಿ ಅನ್ನಿಸ್ತಿರ್ಬೋದು. ಒಬ್ಬೊಬ್ಬರಿಗೆ ಖುಷಿನೂ ಆಗ್ತದೆ. ಆದರೆ ನನಗಂತೂ ಭಾಳ ಖುಷಿ ಅನ್ಸದ್ರಿ. ಯಾಕಂದ್ರೆ ನನಗೆ ಹಿಂಗೆ ತೆಗಿಬೇಕು ಅಂತ ಇತ್ತು. ಇನ್ನು ನಮ್ಗೆ ಹಂಗೆ ಬಿಟ್ರೆ ಇನ್ನೂ ತಕ್ಕೋತೆ ಕೊಡ್ತೀವಿ. ಆದರೆ ಟೈಮು ನಮಗೆ ಕೇಳಂಗಿಲ್ಲಲ್ರಿ, ನಾ ಹೋಗಬೇಕು ಡ್ಯೂಟಿಗೆ. ಹಾಗಾಗಿ ಒಂದು 2.5 hour ಎಷ್ಟಾಗ್ತದೋ ಅಷ್ಟು ದೇವರ ನಾಮಸ್ಮರಣೆ ಮಾಡ್ಕೋತ ಏಕಾದಶಿ ರಂಗೋಲಿ ಹಾಕಿನಿ ನೋಡ್ರಿ. ಮತ್ತು ಇನ್ನೂ ಇದ್ದು ನಿತ್ಯದ ರಂಗೋಲಿಗಳು ಅವನ ದೇವ್ರ ಮುಂದೆ ಹಾಕಿದೆ. ದೇವ್ರ ಮುಂದೆ ಜಾಗ ಸಾಲಂಗಿಲ್ಲ ರೀ. ಹಾಗಾಗಿ ಏನು ಮಾಡ್ಬೇಕಪ್ಪ, ಅಷ್ಟು ರಂಗೋಲಿ. ಮತ್ತು ನೆಕ್ಸ್ಟ್ ಡೇ ನಮ್ಮ ಮನೆಯವರಾದರೂ ಸಂಧ್ಯಾ ವಂದನೆ ಇವು ಮಾಡಬೇಕಾದ್ರೆ ನಾನೆಲ್ಲ ರಂಗೋಲಿ ಮೇಲೆ ನೀರು ಬೀಳಿಸ್ಬೇಡ್ರಿ, ಹಿಂಗೆ ಅಂತಿರ್ತೀನಿ ರೀ. ಅದಕ್ಕೆ ಇವತ್ತು ರಂಗೋಲಿ ಆ ಕಡೆಗೆ ಹಾಕು ಅಂತ ಹೇಳಿದರು. ಹಾಗಾಗಿ ನಾನು ರಂಗೋಲಿ ಏನದ ಈ ಕಡೆ ಒಂದು ರೂಮ್ ಅದಲ್ಲ, ಯಾವಾಗಲೂ ಒಂದೊಂದು ಸರಿ ಪೂಜೆ ಎಲ್ಲ ಮಾಡ್ತೀವಲ್ರಿ, ಆ ರೂಮ್ ಒಳಗೆ ಅಲ್ಲಿ ನಾವೇನು ಹಾಸಿಗೆ ಇವೆಲ್ಲ ಏನೂ ಇಟ್ಟಿರಂಗಿಲ್ಲ ರೀ. ಅದೊಂಥರ ಸ್ಟೋರ್ ರೂಮು. ಅಂದ್ರೆ ಅಲ್ಲಿ ಬರೀ ಕಾಯಿಪಲ್ಯ ಇರ್ತಾವೆ ಇಷ್ಟ, ಮತ್ತು ಮಿಕ್ಸಿ ಇಂಥವಷ್ಟೇ ಇರ್ತಾವೆ ರೀ. ಮತ್ತು ಏನೂ ಇರಂಗಿಲ್ಲ. ಎಕ್ಸ್ಟ್ರಾ ಸಾಮಾನು ಒಂದಿಷ್ಟು ಇರ್ತಾವೆ. ಅದು ಬಿಟ್ಟರೆ ಆ ರೂಮ್ ಫುಲ್ ಖಾಲಿ ಇರ್ತದೆ. ಅದು ಹೆಚ್ಚಾಗಿ ಯೂಸ್ ಆಗಂಗಿಲ್ಲ. ಹಣ್ಣು ಹಂಪಲು ಅಷ್ಟು ಇರ್ತಾವೆ ರೀ. ನೋಡ್ರಿ, ಇವತ್ತು ಮುಂಜಾನೆಯ ರಂಗೋಲಿ ಜೊತೆಗೆ ನಾನು ಏನು ಮಾಡಿದೆ ಇವತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಇವತ್ತೇನು ಅಡಿಗೆ ಕೆಲಸ ಏನೂ ಇರಂಗಿಲ್ಲ ರೀ. ಇವತ್ತೇನದ ನಿವಾಂತ ಅಂತ ಅಂತೀವಿ ನೋಡ್ರಿ. ಏನೋ ದೇವ್ರದ್ದು ಮಾಡಬೇಕಾದ್ರೂ ಎಕ್ಕಡೂ ನಮ್ಮದು ಮನಸ್ಸು ಇರಬಾರ್ದು. ಹಂಗೆ ಮಾಡ್ಬೇಕು, ನಾನು ಹೇಳ್ಬೇಕು, ಇದಿಷ್ಟು ಅಡುಗೆ ಮಾಡಬೇಕು. ದಿನಾಲೂ ಹಂಗಿರ್ತದೆ. ಲೇಟಾಗಿ ಆದ್ರೆ ಅದಕ್ಕೆ ಲಘು ಹೇಳೋದ್ರಿ. ನಾನು ಲಘು ಎದ್ದು ಅವಾಗೇನೂ ಇರಂಗಿಲ್ಲ. ನನ್ನ ದೇವ್ರದ್ದು ಎಷ್ಟದ ಪ್ರದಕ್ಷಿಣೆ ಅನ್ರಿ ಮತ್ತು ಸ್ತೋತ್ರಗಳನ್ರಿ ಇಷ್ಟು ಮುಗಿಸ್ಕೊಂಡು ಬಿಡ್ತೀನಿ. ಮುಗಿಸಿ ವಾಕಿಂಗ್ ಹೋಗಿ ಬಂದು ಮುಂದೆ ಅಡುಗೆ ಸ್ಟಾರ್ಟ್ ಮಾಡಿರ್ತೀನಿ. ಹಾಗೇನಿ ಇವತ್ತೇನದ ರಂಗೋಲಿ ಹಾಕಬೇಕಾದ್ರೆ ಹೇಳ್ಬೇಕು, ಏನಾದರೂ ಕೊಡಬೇಕು, ಏನಾದರೂ ಅಡುಗೆ ಮಾಡಬೇಕು ಅನ್ನೋದು ನನಗೆ ಒಟ್ಟ ತಲೆ ಒಳಗೆ ಅದು ಯಾವುದೂ ಇರಲಿಲ್ಲ. ಹೀಗಾಗಿ ಏಕಾದಶಿ ದಿವಸ ನಾವು ಮನೆಯೊಳಗೇನು ಮಾಡೋದು ಇಲ್ಲ. ಈಗ ಏಕಾದಶಿ ರಂಗೋಲಿ ಸ್ಟಾರ್ಟ್ ಮಾಡಿಲ್ರಿ. ಶಂಖ ಚಕ್ರ ಎಲ್ಲ ಹಾಕಿನಿ ನೋಡ್ರಿ, ಪದ್ಮ. ಈಗ ಏಕಾದಶಿ ರಂಗೋಲಿ ಹಾಕೋತ ನಾಮಸ್ಮರಣೆ ನೋಡ್ಲಿಕ್ಕೂ ಚಂದ ಅನಿಸ್ತದ, ಹಾಗೆ ಕಿವಿಗೂ ಆನಂದ. ಏಕಾದಶಿ ದಿವಸ ಎಷ್ಟು ದೇವರ ನಾಮಸ್ಮರಣೆ ಮಾಡಿದರೂ ಸಾಕೇ ಆಗಂಗಿಲ್ಲ. ಅಷ್ಟು ಖುಷಿಯನ್ನು ಕೊಡ್ತದ, ಹೌದಿಲ್ರಿ? ಅದೇ ಸ್ತೋತ್ರವನ್ನು ಹೇಳುಣ್ರಿ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಖರೇನ ನಾಮಸ್ಮರಣೆ ಮಾಡ್ಲಿಕ್ಕತ್ವಿ ಅಂತಂದ್ರೆ ಹಾಗೇ ದೇವ್ರ ನಾಮಸ್ಮರಣೆ ಮಾಡ್ಕೋತ ಕೂಡಬೇಕು ಅಂತ ಅನಿಸ್ತದೆ ನೋಡ್ರಿ. ಏನೋ ಆನಂದ. ಎಷ್ಟೊಂದು ರೋಗಗಳು ಗೊತ್ತಿಲ್ಲದೆ ದೂರ ಆಗ್ತವೆ ಅದೊಂದು ಹೆಸರಿನಲ್ಲಿ. ದೇವರ ನಾಮದಲ್ಲಿ ಎಷ್ಟು ಶಕ್ತಿ ಅದ ಅಂತಂದ್ರೆ ಅದನ್ನು ನಂಬಿದವರಿಗೆ ಮಾತ್ರ ಗೊತ್ತಿರ್ತದೆ ನೋಡ್ರಿ. ಹಂಗೆ ಇವತ್ತು ಹೆಂಗೂ ಏಕಾದಶಿ ಅದ, ದೇವರ ನಾಮಸ್ಮರಣೆ ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಒಂದು ಹಾಡು ಕೇಳೋಣ್ರಿ. ಬೆಟ್ಟವನೇ ಮನಸ್ಸು ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಇಡಾಡುವ ದೊರೆಯ, ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ, ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ. ಚಿತ್ರ ವಿಚಿತ್ರದ ಮಹಾದ್ವಾರ, ಚಿನ್ನದ ಗೋಪುರ, ಸ್ವಚ್ಛವಾದ ಸ್ವಾಮಿ ಪುಷ್ಕರಣಿ ತೀರ, ಸುತ್ತಲೂ ಪ್ರಾಕಾರ, ಹೆಚ್ಚಿನ ತೀವ್ರತವೇ ಮನೋಹರ, ಮಾರುವ ವಿಸ್ತಾರ. ಚಿತ್ತ ಜನಯ್ಯನ ಶೈಲವೇ ದೂರದಿಂದ ಹತ್ತಿ ಬರುವ ದೀತನ ಪರಿವಾರ, ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ, ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹುಸಿರಿಯ. ರತ್ನ ಮಾಣಿಕ್ಯದ ಕೇಯೂರ, ಕಟ್ಟಿದ ಉಡಿದಾರ, ಹುಟ್ಟಿದ ನಿರಿಜರ ಪೀತಾಂಬರ,
ಕೌಸ್ತುಭ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲಧರ ಚತುರ್ಭುಜದಲಂಕಾರ ವಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ರಂದೊಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶರಾಜನ ಕಿರೀಟ ಚಿತ್ರವು ಬಹುಮಾಟ ಹಾಕಿದ್ದ ಹರಿಗಡೆ ಗಣ್ಣಿನ ನೋಟ ಭಕ್ತರ ಬಣನಾಟ ಬೇಕಾದ ಜನರ ಭವ ಪಡಿಪಾಟ ಬಿಡಿಸುವ ಯಮಕಾಟ ಕೋಟಿ ಜನರ ಉಡಾಟವೇ ನಮ್ಮ ಕಿರೀಟಯ ಸಖ ಕೇಶವನ ಮಂದಿರದೋಳ್ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಕಪ್ಪು ಕಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಹಾಸು ಕವಡೆಯ ಮುಡುಪು ಹಾಕದೆ ತಾನೊಪ್ಪ ಒಪ್ಪಿಸಿ ನೋಡುವ ಜನರ ತಪ್ಪು ಹುಡುಕ್ಯಾಡುತ್ತಲಿಪ್ಪ ಅಪ್ಪ ಮಹಿಮ ಅನಂತ ಮೂರ್ತಿ ತಾನೊಪ್ಪಿದರೊಲಿದು ಓಡುವ ಸರುಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ದೇಶ ದೇಶದೊಳು ಈತನ ವಾರುತೆಯು ತುಂಬಿದ ಕೀರುತಿಯು ಆಸೆಯ ದೈವ ಈ ಮೂರುತಿಯು ಫಲ್ಗುಣ ಸಾರಥಿಯು ಲೇಸಾಗಿ ಜನರ ನೋಡುವ ರತಿಯು ಕರ್ಪೂರದಾರತಿಯು ವಾಸವಾಗಿರುವ ಈ ಶೇಷಾದ್ರಿಯಲ್ಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಬೆಟ್ಟವನೇ ಮನಸ್ಸು ಇಟ್ಟೇರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ದೃಷ್ಟಿಗೆ ಬಹು ಸಿರಿಯ ದೃಷ್ಟಿಗೆ ಬಹು ಸಿರಿಯ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಾಗ ವಿಶೇಷತೆ ಅನ್ನೋದು ಎಷ್ಟಿತ್ತು ಅನ್ನೋದು ನಿಮ್ಮ ಮೇಲೆ ಬಿಟ್ಟದ್ದು ನೋಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಏನೋ ಒಂದು ನನಗಂತೂ ಖುಷಿ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡಿದೆ. ಬರೀ ರಂಗೋಲಿದು ಅಷ್ಟೇ ಅದ, ಅಡುಗೆದು ಏನು ಸ್ಪೆಷಲ್ ಇಲ್ಲ ಅಂತ ಅನ್ಕೋತೀರಿ. ನಾಳೆ ಏನು ಸ್ಪೆಷಲ್ ಅಂತೇಳಿ ನೋಡಾಕತ್ರಿ.